Hi everyone, welcome to my YouTube channel. In this video, we are going to continue class 10th mathematics Zen model paper key answers from 25 to 33. This is set 2. So let us, in the previous video, we have solved set 1, that is question number 34 to set 1, everything is finished. Now in set 2, let us answer from 25 to 33. So 25 to 33. The first question is, a jeweler has gold bars of 18 carat and 12 carat. Find how much each must be melted together to obtain a bar of 16 carats gold weighing 120 grams. Given pure gold is equal to 24 carat. ಈಗ ನಮ್ಮ ಹತ್ರ 18 ಕ್ಯಾರೆಟ್ದು ಗೋಲ್ಡ್ ಇದೆ, 20 ಕ್ಯಾರೆಟ್ ಇದು ಕ್ವಾಲಿಟಿ ಹೇಳುತ್ತೆ. ನೆಕ್ಸ್ಟು ಫೈಂಡ್ ಹೌ ಮಚ್ ಈಚ್ ಮಸ್ಟ್ ಬಿ ಮೆಲ್ಟೆಡ್. ಸೊ ಇವೆರಡರಲ್ಲಿ 18 ಕ್ಯಾರೆಟ್ದು ಎಷ್ಟು ಗೋಲ್ಡನ್ನ ಮೆಲ್ಟ್ ಮಾಡಬೇಕು, 12 ಕ್ಯಾರೆಟ್ದು ಎಷ್ಟು ಗೋಲ್ಡನ್ನ ಮೆಲ್ಟ್ ಮಾಡಿದ್ರೆ ಸೊ 16 ಕ್ಯಾರೆಟ್ ಗೋಲ್ಡ್ ಸಿಗುತ್ತೆ. ನೆಕ್ಸ್ಟು ಆ 16 ಕ್ಯಾರೆಟ್ ಗೋಲ್ಡು 120 ಗ್ರಾಮ್ಸು ವೇ ಆಗಬೇಕು. ಸೊ ಇದನ್ನು ಕ್ಯಾಲ್ಕುಲೇಟ್ ಹಾಗಾದರೆ 18 ಕ್ಯಾರೆಟ್ದು ಎಷ್ಟು ಗೋಲ್ಡನ್ನು ಕರಗಿಸ್ಬೇಕು, 12 ಕ್ಯಾರೆಟ್ದು ಎಷ್ಟು ಗೋಲ್ಡನ್ನು ಕರಗಿಸಿದ್ರೆ ಟೋಟಲ್ 120 ಗ್ರಾಮ್ಸ್ ಆಗುತ್ತೆ. ಬಟ್ ಆ 120 ಗ್ರಾಮ್ ಗೋಲ್ಡ್ದು ಕ್ವಾಲಿಟಿ ದಟ್ ಈಸ್ 16 ಕ್ಯಾರೆಟ್ಸ್ ಇರಬೇಕು. ಸೊ ಇದು ನಾವೀಗ ಚೆಕ್ ಮಾಡ್ಕೋಬೇಕಾಗಿರೋದು. ಸೊ ಈಗ ಅದಕ್ಕೆ ನಾವು ಲೆಟಸ್ ಪುಟ್ ದ ಸೆಂಟೆನ್ಸ್ ಹಾಕೋಣ ಇದಕ್ಕೆ. ಸೊ ಮೊದಲನೇ ಸೆಂಟೆನ್ಸ್ ಬರೀತೀನಿ, ಲೆಟ್ ದ ಕ್ವಾಂಟಿಟಿ ಆಫ್ 18 carat gold be x grams. Next, ಎರಡನೇ ಸೆಂಟೆನ್ಸ್, let the quantity of 12 carat gold be y grams. ಹಾಗಾದರೆ 18 ಕ್ಯಾರೆಟು 12 ಕ್ಯಾರೆಟು ಎರಡೂ ಸೇರಿಸಿದ್ರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟೋಟಲ್ಲು ಇಟ್ ವಿಲ್ ಬಿ 120 ಗ್ರಾಮ್ಸ್. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 120. ಸೊ ವೈ ಈಸ್ ಈಕ್ವಲ್ ಟು 120 ಮೈನಸ್ ಎಕ್ಸ್, ಯು ಕಾಲ್ ಇಟ್ ಆಸ್ 1. ನೆಕ್ಸ್ಟು ಈಗ ಟೋಟಲ್ಲು 16 ಕ್ಯಾರೆಟ್ ಇರುವಂತಹ 120 ಗ್ರಾಮ್ಸ್ ಬೇಕು ಅಂದರೆ 18 ಕ್ಯಾರೆಟ್ನ ಎಕ್ಸ್ ಗ್ರಾಮ್ನ ಮೆಲ್ಟ್ ಮಾಡಬೇಕು, ಪ್ಲಸ್ 12 ಕ್ಯಾರೆಟಿನ ವೈ ಗ್ರಾಮ್ಸ್ ಅಷ್ಟು ಮೆಲ್ಟ್ ಮಾಡಬೇಕು. ಹಾಗಾದ್ರೆ ಇದಿಷ್ಟೂ ಇದೊಂದು ಈಕ್ವೇಶನ್ ಆಗುತ್ತೆ. ಇದಿಷ್ಟೂ 6ಇಂದ ಡಿವೈಡ್ ಮಾಡಿ, 6 3s are 18x, 6 2s are 12y, 16 ಹಾಗೆ ಬರ್ಕೊತೀನಿ, 6 2s are 12 0. So 3x plus 2y is equal to 16 to 20s are 320 ಆಗುತ್ತೆ. ಈಗ ಈ y ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡಿ, 3x ಹಾಗೆ ಬರ್ಕೊತೀನಿ, ಪ್ಲಸ್ 2 ಇಂಟು y ಅಂದರೆ 120 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 320. ಸೊ 3x ಪ್ಲಸ್ 120 2s are 240 ಮೈನಸ್ 2x ಈಸ್ ಈಕ್ವಲ್ ಟು 320. ಸೊ ಹಾಗಾದರೆ ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋಣ. 3x ಮೈನಸ್ 2x ಅಂದರೆ 1x ಈಸ್ ಈಕ್ವಲ್ ಟು 320 ಪ್ಲಸ್ 240 ಕಡೆ ಬಂದರೆ ಮೈನಸ್ 240. ಎಕ್ಸ್ ಈಸ್ ಈಕ್ವಲ್ ಟು 320 ಮೈನಸ್ 240 ಈಸ್ 80. ಈಗ y ಕ್ಯಾಲ್ಕುಲೇಟ್ ಮಾಡೋಣ. y ಈಸ್ ಈಕ್ವಲ್ ಟು 120 ಮೈನಸ್ ಎಕ್ಸ್. ಸೊ y ಈಸ್ ಈಕ್ವಲ್ ಟು 120 ಮೈನಸ್ ಎಕ್ಸ್ ಅಂದರೆ 80 ಗ್ರಾಮ್. y ಈಸ್ ಈಕ್ವಲ್ ಟು 120ನಲ್ಲಿ 80 ಹೋಯ್ತು ಅಂದರೆ 40 ಬಂತು. ಹಾಗಾದರೆ 120 ಗ್ರಾಮ್ಸ್ನಷ್ಟು 16 ಕ್ಯಾರೆಟ್ ಗೋಲ್ಡ್ ಬೇಕು ಅಂದರೆ 80 ಗ್ರಾಮ್ಸ್ನಷ್ಟು 18 ಕ್ಯಾರೆಟಿನ ಗೋಲ್ಡನ್ನು 40 ಗ್ರಾಮ್ಸ್ನಷ್ಟು. ಸೊ ಹಾಗಾದರೆ 18 ಕ್ಯಾರೆಟ್ ಗೋಲ್ಡ್ ಎಷ್ಟಿರಬೇಕು, 18 ಕ್ಯಾರೆಟ್ ಗೋಲ್ಡು 80 ಗ್ರಾಮ್ಸ್ನಷ್ಟು ಮೆಲ್ಟ್ ಮಾಡಬೇಕು. ನೆಕ್ಸ್ಟು 12 ಕ್ಯಾರೆಟಿನ ಎಷ್ಟು ಗೋಲ್ಡನ್ನು ಮೆಲ್ಟ್ ಮಾಡಬೇಕು, 40 ಗ್ರಾಮನ್ನು ಮೆಲ್ಟ್ ಮಾಡಿದ್ರೆ 80 ಪ್ಲಸ್ 40 120. ಆ 120 ಗ್ರಾಮು ಯಾವ ಕ್ಯಾರೆಟಿನ ಗೋಲ್ಡು, 16 ಕ್ಯಾರೆಟಿನ ಗೋಲ್ಡು. ಸೊ 18 ಕ್ಯಾರೆಟ್ 80 ಗ್ರಾಮ್ಸ್ ಆ್ಯಂಡ್ 12 ಕ್ಯಾರೆಟ್ 40 ಗ್ರಾಮ್ಸ್. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಕ್ವಶನ್. ಇದಾದಮೇಲೆ ನಾವು ಇದರೊಳಗೆ ಒಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ, ಆ ಇಂಟರ್ನಲ್ ಚಾಯ್ಸ್ ಕ್ವಶನ್ನ ಸಾಲ್ವ್ ಮಾಡೋಣ.
7 times a 2-digit number equal to 4 times the number obtained by reversing the places of its digits. If the difference between the digits is 3, find the number. So let us answer for this question now. So ಇಲ್ಲಿ ಒಂದು 2-digit ನಂಬರ್ನ ಬರ್ಕೊಳ್ಳೋಣ. Let us write a 2-digit number. So unit place, tens place. ಟೆನ್ಸ್ ಪ್ಲೇಸಲ್ಲಿ ವೈ ಇರಲಿ, ಯೂನಿಟ್ ಪ್ಲೇಸಲ್ಲಿ ಎಕ್ಸ್ ಇರಲಿ. ಹಾಗಾದ್ರೆ ಇದು 10y ಆಯಿತು, ಅದು 1x ಆಯಿತು. ಈಗ ಅವನು ಫಸ್ಟ್ ಕ್ವಶನ್ಗೆ ಬರೋಣ. ಮೊದಲನೇ ಕಂಡೀಷನ್ ಹೇಳ್ತಾನೆ 7 ಟೈಮ್ಸ್ ಆಫ್ 2-digit ನಂಬರ್, 7 ಟೈಮ್ಸ್ ಆಫ್ 2-digit ನಂಬರ್, ದಟ್ ಈಸ್ 7 ಟೈಮ್ಸ್ ಆಫ್ 2-digit ನಂಬರ್, ದಟ್ ಈಸ್ 10y, 7 into 10y plus x is equal to 4 times the number obtained by reversing the digit. ಸೊ ರಿವರ್ಸ್ ಮಾಡ್ತು ಅಂದರೆ ಟೆನ್ಸ್ ಪ್ಲೇಸಲ್ಲಿ ಇದ್ದಂತಹ ವೈ ಯೂನಿಟ್ ಪ್ಲೇಸ್ಗೆ ಬರುತ್ತೆ, ಯೂನಿಟ್ ಪ್ಲೇಸಲ್ಲಿ ಇದ್ದಂತಹ ಎಕ್ಸು ಟೆನ್ಸ್ ಪ್ಲೇಸ್ಗೆ ಬರುತ್ತೆ. ಅವಾಗ 10x ಪ್ಲಸ್ ವೈ ಆಯಿತು. ಸೊ 7 into 10 is 70y plus 7 into x is 7x is equal to 4 into 40 is 4 into 10 is 40x plus 4 into y is 4y. ಸೊ 70y ಪ್ಲಸ್ 4y ಈ ಕಡೆ ಬಂದರೆ ಮೈನಸ್ 4y ಆಯಿತು, ಪ್ಲಸ್ 7x ಪ್ಲಸ್ 40x ಈ ಕಡೆ ಬಂದರೆ ಮೈನಸ್ 40x ವಿಚ್ ಈಸ್ ಈಕ್ವಲ್ ಟು 0. 70yನಲ್ಲಿ 4y ಹೋಯಿತು ಅಂದರೆ 66y, ಮೈನಸ್ 40x ಅಲ್ಲಿ 7x ಹೋಯಿತು ಅಂದರೆ 33x ಈಸ್ ಈಕ್ವಲ್ ಟು 0. ಸೊ 33 ಇಂದ ಡಿವೈಡ್ ಮಾಡೋಣ. 33 2s 66y ಮೈನಸ್ 33 1s ಅಲ್ಲಿಗೆ 2y ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 0. ಮೈನಸ್ ಎಕ್ಸ್ ಈ ಕಡೆ ತಮ್ಮನ್ನಿ ಎಕ್ಸ್ ಆಯಿತು, ಪ್ಲಸ್ ಎಕ್ಸ್ ಆಯಿತು, ಈಸ್ ಈಕ್ವಲ್ ಟು 2y. ಸೊ ಎಕ್ಸ್ ಈಸ್ ಈಕ್ವಲ್ ಟು 2y ಆಯಿತು. ಇದನ್ನು 1 ಅಂತ ಕರ್ಕೊಳ್ಳೋಣ. ನೆಕ್ಸ್ಟ್ ಎರಡನೇ ಕಂಡೀಷನು, ಇಫ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಡಿಜಿಟ್ಸ್ ಇಸ್ 3. ಸೊ ಆ ಎರಡು ಡಿಜಿಟ್ಗಳ ನಡುವೆ ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 3. ಇದು ಡಿಫ್ರೆನ್ಸ್, ಯು ಕಾಲ್ ದಿಸ್ ಆಸ್ 2. ಈಗ ಈಕ್ವೇಷನ್ 2ಗೆ ಎಕ್ಸ್ ಜಾಗದಲ್ಲಿ 2yನ ಸಬ್ಸ್ಟಿಟ್ಯೂಷನ್ ಮಾಡಿ. ಎಕ್ಸ್ ಅಂದರೆ 2y ಮೈನಸ್ ವೈ ಈಸ್ ಈಕ್ವಲ್ ಟು 3. ಸೊ 2y ಮೈನಸ್ ವೈ ಈಸ್ ವೈ, ವೈ ಈಸ್ ಈಕ್ವಲ್ ಟು 3. ಸೊ ವ್ಯಾಲ್ಯೂ ಆಫ್ ವೈ ಅಂದರೆ 3 ಬಂತು. ಇನ್ನು ಎಕ್ಸ್ ಈಸ್ ಈಕ್ವಲ್ ಟು 2y. ಸೊ ಎಕ್ಸ್ ಈಸ್ ಈಕ್ವಲ್ ಟು 2 ಇಂಟು ವೈ ಅಂದರೆ 3. ಸೊ ಎಕ್ಸ್ ಈಸ್ ಈಕ್ವಲ್ ಟು 2 3 is 6. ಹಾಗಾದರೆ ವಿಚ್ ಈಸ್ ದ 2-digit ನಂಬರ್? ಸೊ ಯೂನಿಟ್ ಪ್ಲೇಸಲ್ಲಿ ಎಕ್ಸ್ ಇದೆ, ಹಾಗಾದರೆ 6 ಆಯಿತು. ಟೆನ್ಸ್ ಪ್ಲೇಸಲ್ಲಿ ವೈ ಇದೆ 3. ದೇರ್ ಫೋರ್ ದ 2-digit ನಂಬರ್ ಈಸ್ 36. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ 2-digit ನಂಬರ್. ನೆಕ್ಸ್ಟು 27ಗೆ ಬರೋಣ. 2 ಸರ್ಕಲ್ಸ್ ವಿತ್ ಸೆಂಟರ್ ಎಕ್ಸ್ ಅಂಡ್ ವೈ ಆಫ್ ರೇಡಿಯೈ 9 cm and 2 cm touch the third circle with center z externally as shown in the figure. If angle XZY is equal to 90 degree, find the radius of the circle with Z as center. ಹಾಗಾದ್ರೆ ನೋಡಿ, ಈಗ ಇಲ್ಲಿಂದ ಇಲ್ಲಿ ತನಕ ರೇಡಿಯಸ್ಸು, ಇಲ್ಲಿಂದ ಇಲ್ಲಿ ತನಕನೂ ರೇಡಿಯಸ್. ಈಗ ನಾವು ರೇಡಿಯಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಕ್ವಶನ್. ಇದರೊಳಗಡೆ ಇನ್ನೊಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ, ಅದನ್ನು ಕೂಡ ಸಾಲ್ವ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ 26th ಕ್ವಶನ್ನ ಸಾಲ್ವ್ ಮಾಡೋಣ. ಇಫ್ ದ 2 zeros of the polynomial p of x is equal to x to the power of 4 minus 6x cube minus 26x square plus 138x minus 35 are 2 plus root 3 and 2 minus root 3. 2 zeros ಅವರೇ ಕೊಟ್ಟಿದ್ದಾರೆ. ನಾವು ಇನ್ನೆರಡು zeros, ಯಾಕೆಂದರೆ ಪವರ್ ಡಿಗ್ರಿ 4 ಇರೋದ್ರಿಂದ 4 zeros-ಅಲ್ಲಿ 2 zeros ಅವ್ರು ಕೊಟ್ಟಿದ್ದಾರೆ. ಇನ್ 2 zeros ನಾವು ಫೈಂಡ್ ಔಟ್ ಮಾಡ್ಕೋಬೇಕು. So which are the 2 zeros they have given? One is 2 plus root 3, another one is 2 minus root 3. ಹಾಗಾದ್ರೆ ಇನ್ನೆರಡು zeros-ನ ಫೈಂಡ್ ಔಟ್ ಮಾಡೋಕ್ಕೆ ಒಂದು x ಮೈನಸ್ a, ಇನ್ನೊಂದು x ಮೈನಸ್ b. x ಮೈನಸ್, ಸೊ ಅಲ್ಲಿಗೆ ಇದನ್ನು ತಗೊಂಡ್ರೆ ಇದೊಂದು 0 ಇದೆ, 2 ಪ್ಲಸ್ ರೂಟ್ 3. ಹಾಗಾದರೆ ಮೈನಸ್ನ ಇವೆರಡಕ್ಕೂ ಮಲ್ಟಿಪ್ಲೈ ಮಾಡೋಣ. -2 ಮೈನಸ್ ರೂಟ್ 3 ಇಂಟು, ಸೊ ಎಕ್ಸ್ ಇದಕ್ಕೂ ಇನ್ನೊಂದು ರೂಟು 2 ಮೈನಸ್ ರೂಟ್ 3, ಇವೆರಡಕ್ಕೂ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಈಸ್ -2, ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. ಅಲ್ಲಿಗೆ ಎಕ್ಸ್ ಮೈನಸ್ 2 ಪ್ಲಸ್ ರೂಟ್ 3. ಹಾಗಾದರೆ ಇದಿಷ್ಟು ಎ, ಇದು ಬಿ, ಇದಿಷ್ಟು ಎ, ಇದು ಬಿ. ಹಾಗಾದರೆ ಇದು ಎ ಮೈನಸ್ ಬಿ, ಇದು ಎ ಪ್ಲಸ್ ಬಿ is equal to a square minus b square.
that is x minus 2 whole square plus x minus 2 whole square minus root 3 whole square. ಇದಿಷ್ಟು a square, ಇದು b square. ಹಾಗಾದ್ರೆ ಇದು a square minus b square ಅಂದ್ರೆ ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ a minus b whole square, a square x square minus 2ab, 2 2s are 4x plus 2 square is 4 minus root 3 whole square is x. Root 3 whole square is 3. So x square minus 4x, 4 ಅಲ್ಲಿ 3 ಕಳೆದ್ರೆ plus 1. ಸೊ ಈಗ ಈ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 1 ಇಂದ ನಾವು ಯಾರನ್ನ ಡಿವೈಡ್ ಮಾಡಬೇಕು, ಪಿ ಆಫ್ ಎಕ್ಸ್ನ ಡಿವೈಡ್ ಮಾಡಬೇಕು. ಸೊ ಪಿ ಆಫ್ ಎಕ್ಸ್ ಏನು ಕೊಟ್ಟಿದ್ದಾನೆ ಅದನ್ನು ನೋಡೋಣ. ದಟ್ ಈಸ್ ಎಕ್ಸ್ ಟು ದಿ ಪವರ್ ಆಫ್ 4 ಮೈನಸ್ 6x ಕ್ಯೂಬ್ ಮೈನಸ್ 26x ಸ್ಕ್ವೇರ್ ಪ್ಲಸ್ 138x ಮೈನಸ್ 35. ಸೊ ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ 4 ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಇಂದ ಮಲ್ಟಿಪ್ಲೈ ಮಾಡಿ, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ ಆಫ್ 4 ಮೈನಸ್ 4x ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 4x ಕ್ಯೂಬ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ 1x ಸ್ಕ್ವೇರ್ ಪ್ಲಸ್ ಬಿಕಮ್ ಮೈನಸ್, ಮೈನಸ್ ಬಿಕಮ್ ಪ್ಲಸ್, ಪ್ಲಸ್ ಬಿಕಮ್ ಮೈನಸ್, ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 4 ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ 4, ಎಕ್ಸ್ ಕ್ಯಾನ್ಸಲ್ ಆಯಿತು. ಮೈನಸ್ 6 ಅಲ್ಲಿ ಪ್ಲಸ್ 4 ಹೋದರೆ ಮೈನಸ್ 2x ಕ್ಯೂಬ್ ಮೈನಸ್ 26 ಮೈನಸ್ 1 ಅಂದರೆ ಮೈನಸ್ 27 ಸ್ಕ್ವೇರ್. ಇನ್ನು ಉಳ್ಕೊಂಡಿದ್ದು ಪ್ಲಸ್ 138ನ ತಗೋಣ. ಇಲ್ಲಿ ಮೈನಸ್ 2x ಕ್ಯೂಬ್ ಬೇಕು ಅಂದರೆ ಎಕ್ಸ್ ಸ್ಕ್ವೇರ್ ಇಸ್ ಮಲ್ಟಿಪ್ಲೈಡ್ ಬೈ ಮೈನಸ್ 2x, ಅಲ್ಲಿಗೆ ಮೈನಸ್ 2x ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಕ್ಯೂಬ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, 4 2s are 8x ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 2x. ಸೊ ಮೈನಸ್ ಬಿಕಮ್ ಪ್ಲಸ್, ಪ್ಲಸ್ ಬಿಕಮ್ ಮೈನಸ್, ಮೈನಸ್ ಬಿಕಮ್ ಪ್ಲಸ್. ಸೊ ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿದ್ದು ಮೈನಸ್ 27 ಮೈನಸ್ 8 ಮೈನಸ್ 35x ಸ್ಕ್ವೇರ್, 138 ಪ್ಲಸ್ 2 140x ಮೈನಸ್ 35. ಸೊ ಹಾಗಾದರೆ ಮಲ್ಟಿಪ್ಲೈ ಬೈ ಮೈನಸ್ 35 ಪ್ಲಸ್ ಇಂಟು ಮೈನಸ್ ಮೈನಸ್ 35x ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 140, 35 4s are 140x minus 35 1s are 35 minus become plus, plus become minus and minus become plus. Everything will get cancelled, so remainder is 0. Agar what we got here, x square minus 2x minus 35. ಇದನ್ನು ಫ್ಯಾಕ್ಟರೈಸ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ 35 ಬರಬೇಕು, ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರಬೇಕು. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 5x ಮೈನಸ್ 7ಅಲ್ಲಿ ಪ್ಲಸ್ 5 ಹೋದರೆ ಮೈನಸ್ 2 ಮೈನಸ್ 35. ಸೊ ಎಕ್ಸ್ನ ಕಾಮನ್ ತೆಕ್ಕೊಂಡ್ರೆ ಎಕ್ಸ್ ಮೈನಸ್ 7 ಪ್ಲಸ್ 5ನ ಕಾಮನ್ ತೆಕ್ಕೊಂಡ್ರೆ ಎಕ್ಸ್ ಮೈನಸ್ 7. ಸೊ ಎಕ್ಸ್ ಮೈನಸ್ 7 ಈಸ್ ಕಾಮನ್ ಟು ಬೋತ್. ಇನ್ನು ಉಳಿದಿದ್ದು ಎಕ್ಸ್ ಪ್ಲಸ್ 5, ಎಕ್ಸ್ ಮೈನಸ್ 7 ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು 7, ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 5 ಆ ಕಡೆ ಹೋದರೆ ಇಟ್ ವಿಲ್ ಬಿಕಮ್ ಮೈನಸ್ 5. ಹಾಗಾದರೆ ವಾಟ್ ಆರ್ ದ ಝೀರೋಸ್ ಆಫ್ ದ ಗಿವನ್ ಪಾಲಿನಾಮಿಯಲ್? 2 plus root 3, 2 minus root 3, 7 and minus 5. These are the 4 zeros of the given polynomial. Now let us move for the 27th question. So let us move for 27th. So 27th ಅಲ್ಲಿ ಆಲ್ರೆಡಿ ಕ್ವಶನ್ ಓದಾಗಿದೆ. ಈ ಎಕ್ಸ್ ವೈ ಎಷ್ಟಪ್ಪ ಅಂದರೆ 17 ಸೆಂಟಿಮೀಟರ್. xy is equal to 17 centimeter. ನೆಕ್ಸ್ಟು ಎಕ್ಸ್ ವೈ ಆದಮೇಲೆ ವೈ ಝೆಡ್, ಇಲ್ಲಿಂದ ಇಲ್ಲಿಗೆ 9, ಇಲ್ಲಿಂದ ಇಲ್ಲಿಗೆ 6. ಹಾಗಾದರೆ ಝಡ್ ವೈ ಇಸ್ ಈಕ್ವಲ್ ಟು ಅಥವಾ ವೈ ಝಡ್ ಇಸ್ ಈಕ್ವಲ್ ಟು ಆರ್ ಪ್ಲಸ್ 9 ಸೆಂಟಿಮೀಟರ್. ಇನ್ನು ಝಡ್ ಎಕ್ಸ್ ಝಡ್ ಇಸ್ ಈಕ್ವಲ್ ಟು ಇಲ್ಲಿಂದ ಇಲ್ಲಿಗೆ 2, ಇಲ್ಲಿಂದ ಇಲ್ಲಿಗೆ 6, ಅಲ್ಲಿಗೆ ಆರ್ ಪ್ಲಸ್ 2 ಸೆಂಟಿಮೀಟರ್. ಈಗ ಇದು ರೈಟ್ ಆ್ಯಂಗಲ್ ಆಗಿರೋದ್ರಿಂದ ನಾವು ಇದನ್ನು ಪೈಥಾಗರಸ್ ಅಪ್ಲೈ ಮಾಡಿದ್ರೆ ಎಕ್ಸ್ ವೈ ಸ್ಕ್ವೇರ್ ಐಪಾಟಿನ್ಯೂಸ್, ಎಕ್ಸ್ ವೈ ಐಪಾಟಿನ್ಯೂಸ್ ಆಗುತ್ತೆ. ಹಾಗಾದರೆ ಎಕ್ಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಝಡ್ ಸ್ಕ್ವೇರ್ ಪ್ಲಸ್ ವೈ ಝಡ್ ಸ್ಕ್ವೇರ್. ಸೊ ಲೆಟ್ ಅಸ್ ಯೂಸ್ ಪೈಥಾಗರಸ್ ಥಿಯರಮ್ ಹಿಯರ್. ಸೊ ಇನ್ ಟ್ರಯಾಂಗಲ್ ಎಕ್ಸ್ ವೈ ಝಡ್, ಆ್ಯಂಗಲ್ ಝಡ್ ಇಸ್ ಈಕ್ವಲ್ ಟು 90 degree. So xy square is equal to xz square plus yz square.
ಸೊ xy 17 square is equal to xz r plus 2 whole square plus yz r plus 9 whole square. ಸೊ ಅಲ್ಲಿಗೆ 17 ಸ್ಕ್ವೇರ್ ಅಂದರೆ 289 ಆಯಿತು. ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಆರ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 2 ಸ್ಕ್ವೇರ್ ಇಸ್ 4 ಪ್ಲಸ್ 2ab 2 2s are 4r ಪ್ಲಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆರ್ ಸ್ಕ್ವೇರ್ ಪ್ಲಸ್ 9 ಸ್ಕ್ವೇರ್ ಅಂದರೆ 81 ಪ್ಲಸ್ 2 9s are 18r. ಸೊ ಆರ್ ಸ್ಕ್ವೇರ್ 1 ಪ್ಲಸ್ 1 ಅಲ್ಲಿಗೆ 2r ಸ್ಕ್ವೇರ್ ಆಯಿತು. ಇಲ್ಲಿ 4r ಇದೆ, ಇಲ್ಲಿ 18r ಇದೆ, ಅಲ್ಲಿಗೆ 4r ಪ್ಲಸ್ 18r ಇಟ್ ವಿಲ್ ಬಿಕಮ್ 22r. ಇಲ್ಲಿ 4 ಇದೆ, ಇಲ್ಲಿ 81 ಇದೆ, ಪ್ಲಸ್ 85 ಮೈನಸ್ 289 ವಿಚ್ ಈಸ್ ಈಕ್ವಲ್ ಟು 0. ಸೊ ಈಗ 2r ಸ್ಕ್ವೇರ್ ಪ್ಲಸ್ 22r. ಸೊ ಇವೆರಡು ಸಬ್ಟ್ರಾಕ್ಟ್ ಮಾಡೋಣ. ಫ್ರಮ್ 289 ಲೆಟ್ ಅಸ್ ಸಬ್ಟ್ರಾಕ್ಟ್ 85. ಸೊ 9ಅಲ್ಲಿ 5 ಹೋದರೆ 4, ದೆನ್ 8ಅಲ್ಲಿ 8 ಹೋದರೆ 0, ಇಟ್ ವಿಲ್ ಬಿ 204. ಸೊ ಮೈನಸ್ 204 is equal to 0. ಸೊ ಕಂಪ್ಲೀಟ್ ಆಗಿ 2 ಇಂದ ಡಿವೈಡ್ ಮಾಡಿ. 2 by 2 is 1r square, 2 11s, 2 1s 0, 2 2s which is equal to 0. ಯಾವುದೋ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 11 ಮೈನಸ್ 102 ಬರಬೇಕು. ಅದೇ ಎರಡು ನಂಬರ್ನ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಯು ಹ್ಯಾವ್ ಟು ಗೆಟ್ 11. ಸೊ ಆರ್ ಸ್ಕ್ವೇರ್ ಪ್ಲಸ್ 17r minus 6r minus 102 is equal to 0. ಸೊ 17ಅಲ್ಲಿ 6 ಹೋದರೆ 11, 17 6 102. ಸೊ ಇವೆರಡನ್ನು ಪೇರ್ ಮಾಡೋಣ. ಇವೆರಡು ಪೇರ್ ಆರ್ ಕಾಮನ್ ತೆಕ್ಕೊಂಡ್ರೆ ಆರ್ ಪ್ಲಸ್ 17 ಮೈನಸ್ 6 ಕಾಮನ್ ತೆಕ್ಕೊಂಡ್ರೆ ಆರ್ ಪ್ಲಸ್ 17 ವಿಚ್ ಈಸ್ ಈಕ್ವಲ್ ಟು 0. ಸೊ ಎರಡರಲ್ಲೂ ಕಾಮನ್ನು ಆರ್ ಪ್ಲಸ್ 17, ಇನ್ನು ಉಳಿದಿದ್ದು ಆರ್ ಮೈನಸ್ 6 ವಿಚ್ ಈಸ್ ಈಕ್ವಲ್ ಟು 0. r minus 6 is equal to 0, r is equal to 6. ಹಾಗಾದರೆ ರೇಡಿಯಸ್ ಗೊತ್ತಾಯ್ತು ನಮಗೆ, ವಿಚ್ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಅಲ್ಲಿ ಕೇಳಿರೋ ಕ್ವಶನ್ ಫೈಂಡ್ ದ ರೇಡಿಯಸ್ ಅಂತ ಹೇಳಿ ಏನೇ. ಸೊ ರೇಡಿಯಸ್ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಸೊ ಇನ್ನೊಂದು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ಅದನ್ನು ಬಿಟ್ಬಿಡೋಣ. ಸೊ ರೇಡಿಯಸ್ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಇನ್ನು ಅದರೊಳಗೆ ಒಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ. Find the roots of the equation x square plus 3x whole square minus x square plus 3x minus 6 is equal to 0. So let us find the roots for this one. So ಇಲ್ಲಿ ಇದಕ್ಕೆ ರೂಟ್ನ ಫೈಂಡ್ ಔಟ್ ಮಾಡಬೇಕು. ಇದನ್ನು ಈಗ ಬರ್ಕೊಳ್ಳೋಣ. ಲೆಟ್ y is equal to x square plus 3x. ಎಲ್ಲಿ y ಬರುತ್ತೋ ಅಲ್ಲಿ x square plus 3x ಹಾಕೋಣ. ಸೊ ಇಲ್ಲಿ ಮೊದಲನೇದು x square plus 3x ಇದೆ, ಆ ಜಾಗದಲ್ಲಿ y, ಅದಕ್ಕೆ ಸ್ಕ್ವಯರು, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಇದೆ, ಆ ಜಾಗದಲ್ಲಿ y, ಮೈನಸ್ 6 is equal to 0. ಸೊ ಫ್ಯಾಕ್ಟರೈಸ್ ಮಾಡೋಣ. y ಸ್ಕ್ವೇರ್ ಮಲ್ಟಿಪ್ಲೈ ಮಾಡೋರು 6, ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡೋರು 1, y ಸ್ಕ್ವೇರ್ ಮೈನಸ್ 3y ಪ್ಲಸ್ 2y ಮೈನಸ್ 6 is equal to 0. y ಕಾಮನ್ ತೆಕ್ಕೊಂಡ್ರೆ y ಮೈನಸ್ 3 ಪ್ಲಸ್ 2 ಕಾಮನ್ ತೆಕ್ಕೊಂಡ್ರೆ y ಮೈನಸ್ 3 ವಿಚ್ ಇಸ್ ಈಕ್ವಲ್ ಟು 0. ಸೊ ಎರಡರಲ್ಲೂ ಕಾಮನ್ನು y ಮೈನಸ್ 3, ಇನ್ನು ಉಳಿದಿದ್ದು y ಪ್ಲಸ್ 2 ವಿಚ್ ಈಸ್ ಈಕ್ವಲ್ ಟು 0. ಸೊ y ಮೈನಸ್ 3 ಈಸ್ ಈಕ್ವಲ್ ಟು 0, y ಈಸ್ ಈಕ್ವಲ್ ಟು 3, y ಪ್ಲಸ್ 2 ಈಸ್ ಈಕ್ವಲ್ ಟು 0, y ಈಸ್ ಈಕ್ವಲ್ ಟು 2, y ಈಸ್ ಈಕ್ವಲ್ ಟು ಮೈನಸ್ 2. ಈಗ x ಅಂದರೆ ಏನು ಹಾಕ್ಕೊಂಡಿದ್ದೀವಿ ಅದನ್ನು ತೊಗೊಳ್ಳೋಣ. ಅಲ್ಲ ಸಾರಿ, y ಅಂದರೆ. ಸೊ ಒಂದು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಈಸ್ ಈಕ್ವಲ್ ಟು y ಅಂತ ಹಾಕ್ಕೊಂಡಿದ್ದೀವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಈಸ್ ಈಕ್ವಲ್ ಟು y ಅಂದರೆ 3 ಹಾಕೊಳ್ಳೋಣ. ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 3 ಈ ಕಡೆ ಬಂದರೆ ಮೈನಸ್ 3 ವಿಚ್ ಈಸ್ ಈಕ್ವಲ್ ಟು 0. ಸೊ ಇನ್ನೊಂದು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಈಸ್ ಈಕ್ವಲ್ ಟು y. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಈಸ್ ಈಕ್ವಲ್ ಟು y ಅಂದರೆ ಮೈನಸ್ 2. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 2 ಈ ಕಡೆ ಬಂದರೆ ಪ್ಲಸ್ 2 ಈಸ್ ಈಕ್ವಲ್ ಟು 0. ಸೊ ಇದನ್ನು ಫ್ಯಾಕ್ಟರೈಸ್ ಮಾಡ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್, ಸೊ 2x ಪ್ಲಸ್ 1x ಅಂತ ಬರ್ಕೊಳ್ಳೋಣ. 3xನ 2 1s are 2, 2x ಪ್ಲಸ್ 1x 3x ವಿಚ್ ಈಸ್ ಈಕ್ವಲ್ ಟು 0. ಸೊ ಎಕ್ಸ್ನ ಕಾಮನ್ ತೆಕ್ಕೊಂಡ್ರೆ x ಪ್ಲಸ್ 2 ಮಿಕ್ತು, ಪ್ಲಸ್ 1 ಕಾಮನ್ ತೆಕ್ಕೊಂಡ್ರೆ x ಪ್ಲಸ್ 2 ಮಿಕ್ತು ವಿಚ್ ಈಸ್ ಈಕ್ವಲ್ ಟು 0. x ಪ್ಲಸ್ 2 ಎರಡರಲ್ಲೂ ಕಾಮನ್ನು, x ಪ್ಲಸ್ 1 ಈಸ್ ಈಕ್ವಲ್ ಟು 0. ಸೊ ಅದನ್ನು ಫ್ಯಾಕ್ಟರೈಸ್ ಮಾಡಿ ಬರೆಯೋಣ.
ಸೊ ಅದನ್ನು ಫ್ಯಾಕ್ಟ್ರೈಸ್ ಮಾಡಿ ಬರೆದ್ರೆ ಸೊ ಅಲ್ಲಿಗೆ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಂತ ಬಂದಿದೆ. ಸೊ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು -2, ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು -1. ಆಯಿತು. ಅದೇ ಥರ ಇನ್ನೊಂದು ಈಕ್ವೇಷನ್ ಇದೆ, ಅದು ಇಮ್ಯಾಜಿನರಿ ರೂಟ್ಸ್ ಬರುತ್ತೆ. ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಮೈನಸ್ 3 ಇಸ್ ಈಕ್ವಲ್ ಟು 0. ಸೊ ax square plus bx plus c is equal to 0. a is equal to 1, b is equal to 3 and c is equal to -3. x is equal to minus b plus or minus root of b square minus 4ac divided by 2a. So x is equal to -3 plus or minus square root of 3 square minus 4 into a andre 1 into c andre -3 divided by 2 into a andre 1. x is equal to -3 plus or minus square root of 9. Minus into minus is plus. 4 3s are 12 divided by 2 1s are 2. So x is equal to -3 plus or minus square root of 12 plus 9 is 21 divided by 2. So -3 plus or minus square root of 21 divided by 2. So this is another root. So now let us move for question number 28. So question number 28 ಅಲ್ಲಿ the points P, Q and R in that order divide a line segment joining A 1,6, B 5,-2 into 4 equal parts. Find the coordinates of P, Q and R. So let us solve this question now. So AB ಅನ್ನುವಂತಹ ಲೈನ್ ಸೆಗ್ಮೆಂಟ್ 1 2 3 4 ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಪಿ ಕ್ಯೂ ಆರ್ ಈ ಮೂರದು ಕೋಆರ್ಡಿನೇಟ್ಸ್, ಪಿದು ಕೋಆರ್ಡಿನೇಟ್ಸ್, ಕ್ಯೂದು ಕೋಆರ್ಡಿನೇಟ್ಸ್, ಆರ್ದು ಕೋಆರ್ಡಿನೇಟ್ಸ್. ಸೊ ಈಗ ಮೊದಲು ನಾವು ಈಗ ಬರ್ಕೊಳ್ಳೋಣ, ಎ 1,6 x1 y1, ದೆನ್ ಬಿ 5,2, ದಿಸ್ ಈಸ್ x2, ಸೊ 5,-2, 5,-2 x2 y2. ಇಲ್ಲಿ ಪಿ ಇದೆ ಅಂದರೆ ಎ ಇಂದ ಪಿ ತನಕ 1, ಇನ್ನು ಇಲ್ಲಿಂದ ಇಲ್ಲಿಗೆ 1 + 1 + 1 3. ಹಾಗಾದ್ರೆ m1 n3. ಸೊ ಲೆಟ್ ಅಸ್ ಯೂಸ್ ಸೆಕ್ಷನ್ ಫಾರ್ಮುಲಾ ಟು ಫೈಂಡ್ ದ ಕೋಆರ್ಡಿನೇಟ್ ಆಫ್ ಪಿ ಎಕ್ಸ್ y. ಸೊ ಪಿ ಎಕ್ಸ್ y is equal to mx2 plus nx1 divided by m plus n, my2 plus ny1 divided by m plus n. So px y is equal to m andre 1 into x2 is 5 plus n andre 3 into x1 andre 1 divided by 1 plus 3, m andre 1 into y2 andre -2 plus n andre 3 into y1 andre 6 divided by 1 plus 3. So px y is equal to 1 5s are 5 plus 3 1s are 3 divided by 4, -1 2s are 2 plus 3 6 are 18 divided by 4. So ಹಾಗಾದರೆ px y is equal to 3 plus 4 is 8 by 4, -2 plus 18 is 16 by 4. Therefore, the coordinates of the point P is 4 1s are 4 2s are 4 4s are. So the coordinates of the point P is 2, 4. ಈಗ ಅದೇ ಥರ ನಾವು ನೆಕ್ಸ್ಟ್ ಲೆಟ್ ಅಸ್ ಫೈಂಡ್ ಔಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ Q. ಸೊ ಕ್ಯೂದು ಫೈಂಡ್ ಔಟ್ ಮಾಡೋಣ. ಮತ್ತೆ ಲೆಟ್ ಅಸ್ ರೈಟ್ ದಿ ಕೋಆರ್ಡಿನೇಟ್ಸ್, ಲೈನ್ ಸೆಗ್ಮೆಂಟ್ ಎ ಬಿ. ದ ಕೋಆರ್ಡಿನೇಟ್ಸ್ ಆಫ್ ಎ ಈಸ್ 1,6 and b is 5,-2. ಈಗ ನಾನು ಕ್ಯೂ ತಗೊತಾ ಇದ್ದೀನಿ. ಕ್ಯೂದು ಕೋಆರ್ಡಿನೇಟು ಎಕ್ಸ್ y. ಸೊ ಕ್ಯೂದು ಕೋಆರ್ಡಿನೇಟ್ಸ್ನ ತಗೊಂಡ್ರೆ ನೋಡಿ, ಇಲ್ಲಿಂದ ಇಲ್ಲಿ ತನಕ 1 + 1, ಇಲ್ಲಿಂದ ಇಲ್ಲಿ ತನಕ 1 + 1, ಅಲ್ಲಿಗೆ ರೇಷಿಯೋ 2:2 ಆಗುತ್ತೆ. ಎಮ್ ಕೂಡ 2, ಎನ್ ಕೂಡ 2. ಸೊ ಲೆಟ್ ಅಸ್ ಫೈಂಡ್ ಔಟ್ ದ ಕೋಆರ್ಡಿನೇಟ್ಸ್ ಆಫ್ ಕ್ಯೂ.
So this is x1 y1 and this is x2 y2. So section formula px comma y is equal to mx2 plus nx1 divided by m plus n comma my2 plus ny1 divided by m plus n. So qx comma y is equal to m andre 2 into x2 andre 5 plus n andre 2 into x1 andre 1 divided by 2 plus 2 comma m andre 2 into y2 is minus 2 n andre 2 into y1 andre 6 divided by 2 plus 2. So qx comma y is equal to 2 5s are 10 plus 2 divided by 4 minus 2 2s are 4 plus 2 6 are 12 divided by 4. So qx comma y is equal to 10 plus 2 12 by 4 comma minus 4 plus 12 is 8 by 4. Therefore the coordinates of point q is 4 1s are 4 3s are 4 1s are 4 2s are. Therefore the coordinates of point q is 3 comma 2. Now let us find out the coordinates of r. R the coordinates na find out ಮಾಡೋಣ. Again let us draw the line segment. ಇದು a 1 comma 6 which is x1 y1. This is b, this is 5 comma minus 2 x2 y2 and here r is there. So ಇಲ್ಲಿಂದ ಇಲ್ಲಿಗೆ ರೇಷಿಯೋ 3, ಇಲ್ಲಿಂದ ಇಲ್ಲಿಗೆ division 1, ಅಲ್ಲಿಗೆ ರೇಷಿಯೋ m is to n is 3 is to 1. So coordinates of r is x comma y. So section formula px comma y is equal to mx2 plus nx1 divided by m plus n comma my2 plus ny1 divided by m plus n. So r x comma y is equal to m andre 3 into x2 andre 5 n andre 1 into x1 andre 1 divided by 3 plus 1 comma m andre 3 into y2 andre minus 2 plus n andre 1 into y1 andre 6 divided by 3 plus 1. So coordinates of r x comma y is equal to 3 5s are 15 plus 1 1s are 1 by 4 minus 3 2s are 6 plus 1 6 are 6 divided by 4. So r x comma y is equal to, so 15 plus 1 it will be 16 by 4 comma minus 6 plus 6 is 0 by 4. So the coordinates of r is 4 1s are 4 4s are 0 by 4 is 0. So the coordinates of point r is 4 comma 0. ಸೊ ಇದರೊಳಗೆ ಒಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ, ಅದನ್ನು ಕೂಡ ಸಾಲ್ವ್ ಮಾಡೋಣ. ಎ ಬಿ ಸಿ ಈಸ್ ಆನ್ ಈಕ್ವಲಾಟ್ರಲ್ ಟ್ರಯಾಂಗಲ್ ವಿತ್ ಬಿ ಸಿ ಆನ್ ಎಕ್ಸ್ ಆಕ್ಸಿಸ್ and the vertex B is the origin. Find the coordinates of the vertices of the triangle ABC if the sides are equal to 5 cm. So let us solve this question now. So ಇಲ್ಲಿ ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದು 28th ಅಲ್ಲಿ ಆರ್ ಕ್ವಶನ್. ಸೊ ಈಗ ಇಲ್ಲೊಂದು ಕಾರ್ಟಿಷಿಯನ್ ಪ್ಲೇನ್ ಬರ್ದಿದ್ದೀನಿ. ಈ ಬಿ ಅನ್ನುವಂಥ ಇದು ಎ ಬಿ ಸಿ ಟ್ರಯಾಂಗಲ್ಲು, ಆ ಟ್ರಯಾಂಗಲಿನ ಬಿ ವರ್ಟೆಕ್ಸು ಆರಿಜಿನಲ್ ಇದೆ. ಸೊ ಅದರದ್ದು ಕೋಆರ್ಡಿನೇಟ್ಸು 0 0 ಆಗಿರುತ್ತೆ. ನೆಕ್ಸ್ಟು ಸಿ ಅನ್ನುವ ಪಾಯಿಂಟು ಎಕ್ಸ್ ಆಕ್ಸಿಸ್ ಮೇಲಿದೆ ಅಂದರೆ ಅದರದ್ದು ಕೋಆರ್ಡಿನೇಟ್ಸು x 0 ಆಗಿರುತ್ತೆ. ಎ ಇಲ್ಲಿದೆ ಅಂದರೆ ಅದರದ್ದು ಕೋಆರ್ಡಿನೇಟ್ಸು x1 y1 ಆಗಿರುತ್ತೆ. ಈಗ ಪ್ರತಿಯೊಂದು ಸೈಡು ಅವರೇ ಕೊಟ್ಟಿದ್ದಾರೆ ಈಕ್ವಲಾಟ್ರಲ್ ಟ್ರಯಾಂಗಲ್ 5 5 ಇರುತ್ತೆ. ಎ ಬಿ, ಸೊ ಇಲ್ಲಿ ಲಿಸ್ಟ್ ಮಾಡ್ಕೊಳ್ಳೋಣ. ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಎ ಸಿ, ಆಲ್ ದ 3 sides are equal which is equal to 5 cm. ಈಗ ಫಸ್ಟು ಇವರಿಬ್ಬರು ನಡುವೆ ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳೋಣ. ಸೊ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಈಗ ನಮ್ಗೆ ಇಲ್ಲಿ ಬೇಕಾಗಿರೋದು ಏನಪ್ಪ ಅಂದರೆ, ಸೊ ವಿ ಹ್ಯಾವ್ ಟು ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಿಸ್ ಆಫ್ ದ ಟ್ರಯಾಂಗಲ್. ಈಗ ಬಿದು ಕೋಆರ್ಡಿನೇಟ್ಸ್ ಗೊತ್ತಾಗ್ಬಿಟ್ಟಿದೆ 0 0. ಹಾಗಾದ್ರೆ ಇದ್ರದ್ದು ಕೋಆರ್ಡಿನೇಟ್ಸು ಮತ್ತು ಇದ್ರದ್ದು ಕೋಆರ್ಡಿನೇಟ್ಸು, ಸಿ ಪಾಯಿಂಟ್ದು ಕೋಆರ್ಡಿನೇಟ್ಸು
ಎ ಪಾಯಿಂಟ್ ಕೋಆರ್ಡಿನೇಟ್ಸ್ನ ಫೈಂಡ್ ಔಟ್ ಮಾಡೋಣ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಬಿ ಸಿ ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಇದು x1 y1 ಇದು x2 y2. x2 ಅಂದರೆ x ಮೈನಸ್ x1 ಅಂದರೆ 0, x ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ y2 0 ಮೈನಸ್ 0 ಹೋಲ್ ಸ್ಕ್ವೇರ್. ಇದು y2 0 y1 ಆಲ್ಸೋ 0. ಸೊ ಬಿ ಸಿ ಅಂದರೆ 5, ಇಲ್ಲಿ ರೂಟ್ ತೆಗೀರಿ, ಸ್ಕ್ವೇರ್ ರೂಟ್ ತೆಗೀರಿ, ಈ ಕಡೆ ಸ್ಕ್ವೇರ್ ಹಾಕೊಳ್ಳಿ, ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 0 ಹೋಲ್ ಸ್ಕ್ವೇರ್ ಇಸ್ ಎಕ್ಸ್ ಸ್ಕ್ವೇರ್. ಹಾಗಾದರೆ 5 ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು 5. ಹಾಗಾದರೆ ಇಲ್ಲಿ ನಾನು ಸಿದು ಕೋಆರ್ಡಿನೇಟ್ ಬರೀತೀನಿ ಎಕ್ಸ್ ಕಾಮ 0. ದೇರ್ ಫಾರ್ ದ ಕೋಆರ್ಡಿನೇಟ್ ಆಫ್ ಸಿ ಈಸ್ 5,0. ಹಾಗಾದರೆ ಸಿದು ಕೋಆರ್ಡಿನೇಟ್ ಸಿಕ್ತು 5,0. ಈಗ ಏದು ಕೋಆರ್ಡಿನೇಟ್ಸ್ ಬೇಕು ನಮಗೆ. ಏದು ಕೋಆರ್ಡಿನೇಟ್ಸ್ ಬೇಕು ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಮತ್ತೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕೋಣ. ದಟ್ ಈಸ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಈಗ ಎ ಕೊಟ್ಟಿದ್ದಾರೆ ಕೋಆರ್ಡಿನೇಟು x1 y1. ನೆಕ್ಸ್ಟ್ ಬಿದು ಕೋಆರ್ಡಿನೇಟ್ ಕೊಟ್ಟಿದ್ದಾರೆ 0,0. ಹಾಗಾದರೆ ಡಿಸ್ಟೆನ್ಸ್ ಬಿಟ್ವೀನ್ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಅಲ್ಲಿಗೆ x2 ಮೈನಸ್ x1 ಹೋಲ್ ಸ್ಕ್ವೇರ್. ಸೊ ದಟ್ ಈಸ್ 0 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಎ ಬಿ ಅಂದರೆ 5, ಈ ಕಡೆ ಸ್ಕ್ವೇರ್ ರೂಟ್ ತೆಗೀರಿ, ಈ ಕಡೆ ಸ್ಕ್ವೇರ್ ಹಾಕೊಳ್ಳಿ, ಇಸ್ ಈಕ್ವಲ್ ಟು 0 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ y1 ಹೋಲ್ ಸ್ಕ್ವೇರ್. ಮೈನಸ್ x1 ಹೋಲ್ ಸ್ಕ್ವೇರ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್ ಇಸ್ ಈಕ್ವಲ್ ಟು 25. ಸೊ x1 ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್ ಇಸ್ ಈಕ್ವಲ್ ಟು 25. ಇದನ್ನು ಲೆಟ್ ಅಸ್ ಕಾಲ್ ಇಟ್ ಆಸ್ 1. ಅದೇ ಥರ ಈಗ ನಾವು ಡಿಸ್ಟೆನ್ಸ್ ಬಿಟ್ವೀನ್, ಈಗ ನಾನು ಫೈಂಡ್ ಔಟ್ ಮಾಡಿದ್ದು ಎ ಬಿ ಡಿಸ್ಟೆನ್ಸು, ಈಗ ಅದೇ ಥರ ಎ ಸಿ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡೋಣ. ಸೊ ಲೆಟ್ ಅಸ್ ಫೈಂಡ್ ಔಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಸಿ. ಸೊ ಎ ಸಿ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡೋಣ. ಸೊ ಎದು ಕೋಆರ್ಡಿನೇಟ್ಸು x1 y1, ಸಿದು ಕೋಆರ್ಡಿನೇಟು x,0 ಅಂದರೆ 5,0. So distance formula again, d is equal to square root of x2 minus x1 whole square plus y2 minus y1 whole square. So distance between a and c, ac is equal to square root of x2 andre it is 5 minus x1 whole square plus y2 0 minus y1 whole square. ಎ ಸಿ ಅಂದರೆ ಗೊತ್ತು 5, ಈ ಕಡೆ ಸ್ಕ್ವೇರ್ ರೂಟ್ ತೆಗೀರಿ, ಈ ಕಡೆ ರೂಟ್ ಸ್ಕ್ವೇರ್ ಹಾಕೊಳ್ಳಿ, ಇಸ್ ಈಕ್ವಲ್ ಟು 5 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ 0 ಮೈನಸ್ y1 ಇಸ್ ಮೈನಸ್ y1 ಹೋಲ್ ಸ್ಕ್ವೇರ್. ಸೊ 5 ಸ್ಕ್ವೇರ್ ಅಂದರೆ 25 ಇಸ್ ಈಕ್ವಲ್ ಟು, ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. ಈಗ ನಾವು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಂಡ್ರೆ ವಿ ವಿಲ್ ಗೆಟ್ a ಮೈನಸ್ ಬಿ ಹೋಲ್ ಸ್ಕ್ವೇರ್. ಎ ಸ್ಕ್ವೇರ್ 5 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ x1 ಸ್ಕ್ವೇರ್ ಮೈನಸ್ 2ab ದಟ್ ಈಸ್ ಮೈನಸ್ 10x1 ಪ್ಲಸ್ ಮೈನಸ್ y1 ಹೋಲ್ ಸ್ಕ್ವೇರ್ ಇಸ್ y1 ಸ್ಕ್ವೇರ್. ಅಲ್ಲಿಗೆ x1 ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್, ದೆನ್ ಈ 5 ಸ್ಕ್ವೇರು 25 ಎರಡು ಕ್ಯಾನ್ಸಲ್ ಆಯಿತು. ಇನ್ನು ಮೈನಸ್ 10x1 ಇಸ್ ಈಕ್ವಲ್ ಟು 0. ಸೊ ವಿ ಗಾಟ್ ದಟ್ ಈಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ x1 ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್ ಮೈನಸ್ 10x1 ಬಂತು. ಈಗ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಒಂದು ಪ್ರಕಾರ x1 ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್ ಅಂದರೆ 25 ಹಾಕೋಬೇಕು. ಸೊ ಈ ಪ್ಲೇಸಲ್ಲಿ ನಾನು 25 ಹಾಕೊತೀನಿ, ಮೈನಸ್ 10x1 ವಿಚ್ ಇಸ್ ಈಕ್ವಲ್ ಟು 0, ಮೈನಸ್ 10x1 ಇಸ್ ಈಕ್ವಲ್ ಟು ಪ್ಲಸ್ 25 ಬಿಕಮ್ ಮೈನಸ್ 25, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಹಾಗಾದರೆ ಉಳಿದಿದ್ದು x1 ಇಸ್ ಈಕ್ವಲ್ ಟು 25 ಡಿವೈಡೆಡ್ ಬೈ 10, 5 5s 5 2s. ಹಾಗಾದರೆ x1 ಇಸ್ ಈಕ್ವಲ್ ಟು 5/2. ಹಾಗಾದರೆ ಎ ಕೋಆರ್ಡಿನೇಟ್ಸ್ ಎ ಪಾಯಿಂಟ್ದು ಕೋಆರ್ಡಿನೇಟ್ಸಲ್ಲಿ x1 ಗೊತ್ತಾಯಿತು. ಈಗ y1 ಫೈಂಡ್ ಔಟ್ ಮಾಡೋಣ. ಸೊ ನಾವು ಒಂದು ಪ್ರಕಾರ ಏನು ಬರ್ಕೊಂಡಿದ್ದೀವಿ, x1 ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಅಂತ ಬರ್ಕೊಂಡಿದ್ದೀವಿ. y1 ಸ್ಕ್ವೇರ್ ಇಸ್ ಈಕ್ವಲ್ ಟು 25 plus x1 square become minus x1 square. So y1 square is equal to 25 minus x1 square andre 5/2 whole square. So y1 square is equal to 25 minus 5 5s are 25 divided by 2 2s are 4 ಆಯಿತು. ಸೊ ನೆಕ್ಸ್ಟು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಕಂಟಿನ್ಯೂ ಮಾಡಿದ್ರೆ y1 ಸ್ಕ್ವೇರ್ ಈಸ್ ಈಕ್ವಲ್ ಟು 4 LCM,
425 is 100 minus 25. So y1 square is equal to 75 by 4. ಈ ಕಡೆ ಸ್ಕ್ವೇರ್ ತೆಗೆದು ರೂಟ್ ಹಾಕೊಳ್ಳಿ. ಸೊ ಆಗ ರೂಟ್ ಹಾಕೊಂಡ್ರೆ y1 is equal to square root of 75 divided by 4. So that is equal to square root of 75 can be written as 25 by 3 by 4. So y1 is equal to square root of 25 is 5 root 3 divided by square root of 4 is 2. ಹಾಗಾದರೆ ಏದು ಕೋಆರ್ಡಿನೇಟ್ಸು x1 ಕಾಮ y1. ಹಾಗಾದರೆ ಏದು ಕೋಆರ್ಡಿನೇಟ್ಸ್ x1 ಅಂದರೆ 5 by 2 ಕಾಮ y1 ಅಂದರೆ 5 root 3 by 2. So like this we have to find out the coordinates of C, and the coordinates of C is x comma 0, x find out ಮಾಡ್ಕೊಂಡ್ವು. The coordinates of A point is x1 y1, x1 find out ಮಾಡ್ಕೊಂಡು y1 find out ಮಾಡ್ಕೊಂಡು. So like this we have to solve this question. Now let us move for 29. So it is a circle theorem. 30th, the shaded region ABCD shows the space enclosed by two concentric circles with O, and the angle at the center is 75 degree. If the radii of the circles are 21 centimeter and 42 centimeter, find the area of the shaded region and the perimeter of ABCD. So let us solve this question now. So ಮೊದಲು shaded region ದು area na find out ಮಾಡೋಣ. So in the question number 30 they have given theta is equal to 75 degree. ಒಂದು ಎರಡನೇದು ಇದು ಸೆಕ್ಟಾರ್ ಒ ಸಿ ಇದೆಯಲ್ಲ, ಇದು ರೇಡಿಯಸ್ R1 ವಿಚ್ ಇಸ್ ಈಕ್ವಲ್ ಟು 42 ಸೆಂಟಿಮೀಟರು. ಇನ್ನು ನೆಕ್ಸ್ಟು ಒ ಡಿ ಇದೆಯಲ್ಲ, ಅದು ಚಿಕ್ಕ ಸೆಕ್ಟಾರಿನ ರೇಡಿಯಸ್. ಒ ಸಿ ದೊಡ್ಡ ಸೆಕ್ಟಾರಿನ ರೇಡಿಯಸ್ R1. ನೆಕ್ಸ್ಟು ಒ ಡಿ ಚಿಕ್ಕ ಸೆಕ್ಟಾರಿನ ರೇಡಿಯಸ್ R2 ವಿಚ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್. ಸೊ ಈಗ ನಾವು ಈ ಶೇಡೆಡ್ ರೀಜನ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು. ಈ ಶೇಡೆಡ್ ರೀಜನ್ದು ಏರಿಯಾ ಬೇಕು ಅಂದರೆ ದೊಡ್ಡ ಸೆಕ್ಟಾರ್ನಲ್ಲಿ ಅಂದರೆ ಒ ಡಿ ಸಿ ಬಿ ಒ ಒ ಸಿ ಬಿ ಒ ಈ ಸೆಕ್ಟಾರ್ನಲ್ಲಿ ನಾವು ಒ ಡಿ ಎ ಸೆಕ್ಟಾರ್ನ ಮೈನಸ್ ಮಾಡಿದ್ರೆ ಏರಿಯಾ ಆಫ್ ಶೇಡೆಡ್ ರೀಜನ್ ಗೊತ್ತಾಗುತ್ತೆ. ಸೊ ಟು ಗೆಟ್ ಏರಿಯಾ ಆಫ್ ಶೇಡೆಡ್ ರೀಜನ್, area of shaded region is equal to area of big sector minus area of small sector. ಏರಿಯಾ ಆಫ್ ಬಿಗ್ ಸೆಕ್ಟಾರಲ್ಲಿ ಏರಿಯಾ ಆಫ್ ಸ್ಮಾಲ್ ಸೆಕ್ಟಾರ್ನ ಮೈನಸ್ ಮಾಡಬೇಕು. ಹಾಗಾದರೆ ಏರಿಯಾ ಆಫ್ ಎ ಸೆಕ್ಟಾರ್ ಏನು ಫಾರ್ಮುಲಾ? ಥೀಟಾ ಬೈ 360 ಇಂಟು ಪೈ R1 ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಸ್ಮಾಲ್ ಸೆಕ್ಟಾರ್ ಥೀಟಾ ಬೈ 360 ಇಂಟು ಪೈ R2 ಸ್ಕ್ವೇರ್. ಸೊ ಈಗ ಎರಡರಲ್ಲೂ ಕಾಮನ್ ತೆಕ್ಕೊಳ್ಳೋಣ. ಸೊ ಏರಿಯಾ ಆಫ್ ಶೇಡೆಡ್ ರೀಜನ್ ಇಸ್ ಈಕ್ವಲ್ ಟು ಥೀಟಾ ಬೈ 360 ಪೈ ಕಾಮನ್ ತೆಕ್ಕೊಂಡ್ರೆ ಇನ್ನು ಉಳಿದಿದ್ದು R1 ಸ್ಕ್ವೇರ್ ಮೈನಸ್ R2 ಸ್ಕ್ವೇರ್. ಸೊ ಈಗ ಏರಿಯಾ ಇಸ್ ಈಕ್ವಲ್ ಟು ಥೀಟಾ ಅಂದರೆ 75 ಡಿವೈಡೆಡ್ ಬೈ 360 ಇಂಟು ಪೈ ಅಂದರೆ 22/7 ಇಂಟು R1 ಸ್ಕ್ವೇರ್ ಅಂದರೆ 42 ಸ್ಕ್ವೇರ್ ಮೈನಸ್ R2 ಅಂದರೆ 21 ಸ್ಕ್ವೇರ್. ಸೊ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. Let us divide it by 5. 5 1s are 5 5s are 5 7s are 35, 5 2s are 10, then 5 3s are 15, 3 5s are 15, 3 5s are 3 2s are 3 4s are, then 2 11s are 2 12s are. ಸೊ ಉಳಿದಿದ್ದಂಥದ್ದು ಏನೇನು ನೋಡ್ಕೊಳ್ಳೋಣ. ಏರಿಯಾ ಇಸ್ ಈಕ್ವಲ್ ಟು 11 ಇಂಟು 5 ಡಿವೈಡೆಡ್ ಬೈ 12 ಇಂಟು 7 ಇಂಟು 42 ಸ್ಕ್ವೇರ್ ಅಂದರೆ 1764, 21 ಸ್ಕ್ವೇರ್ ಅಂದರೆ 441. ಸೊ ಏರಿಯಾ ಇಸ್ ಈಕ್ವಲ್ ಟು 11 ಇಂಟು 5 ಡಿವೈಡೆಡ್ ಬೈ 12 ಇಂಟು 7 ಇಂಟು, ಸೊ ಇವೆರಡನ್ನೂ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ವಿ ವಿಲ್ ಗೆಟ್ 1323. Therefore area of shaded region is equal to, ಸೊ ಈ ಮೂರನ್ನು ಮಲ್ಟಿಪ್ಲೈ ಮಾಡಿ 12 ಇಂಟು 7 ಇಂದ ಡಿವೈಡ್ ಮಾಡಿದ್ರೆ ವಿ ವಿಲ್ ಗೆಟ್ 864. ಸೊ 864
866.25 centimeter square. This is the area of the shaded region. So shaded region area na find out madadmele we have to find out the perimeter of ABCD. ಸೊ ನಾವು ಪೆರಿಮೀಟರ್ ಆಫ್ ABCD ಫೈಂಡ್ ಔಟ್ ಮಾಡಬೇಕು ನೋಡಿ. ABCD. ಸೊ ಈ ಆರ್ಕಿನ ಲೆಂತು ಪ್ಲಸ್ ಈ ಆರ್ಕಿನ ಲೆಂತು ಪ್ಲಸ್ AB ಪ್ಲಸ್ CD. ನೋಡಿ ಇಲ್ಲಿಂದ ಇಲ್ಲಿ ತನಕ 42, ಇಲ್ಲಿಂದ ಇಲ್ಲಿ ತನಕ 21 ಅಂದಮೇಲೆ ಸೊ ಇಲ್ಲಿಂದ ಇನ್ನು ಉಳಿದಿದ್ದು 21 ಇರುತ್ತೆ. ಹಾಗಾದರೆ AB 21, CD ಕೂಡ 21. ಸೊ ಈಗ ಅದನ್ನು ಇಲ್ಲಿ ಬರ್ಕೊಳ್ಳೋಣ ಫಸ್ಟು. ಸೊ AB ಈಸ್ ಈಕ್ವಲ್ ಟು CD ಈಸ್ ಈಕ್ವಲ್ ಟು 20, ಅಲ್ಲಿಗೆ ಟೋಟಲ್ 42. ಸೊ 42ನಲ್ಲಿ ABನೂ ಅಷ್ಟೇ CDನೂ ಅಷ್ಟೇ ಇರುತ್ತೆ. 42 ಮೈನಸ್ 21 ಈಸ್ ಈಕ್ವಲ್ ಟು 21 ಸೆಂಟಿಮೀಟರ್. ಈಗ ಲೆಂತ್ ಆಫ್ ದಿ ಆರ್ಕ್ ಕಂಡಿಡ್ಕೊಳ್ಳೋಣ. ಸೊ ಎರಡು ಲೆಂತ್ ಇದೆ. ಲೆಂತ್ ಆಫ್ ಆರ್ಕ್ ಒಂದು ಯಾವುದಪ್ಪ ಅದು ಅಂದರೆ ಒ ಸಿ ಬಿದು ಲೆಂತ್ ಕಂಡಿಡ್ಕೊಳ್ಳೋಣ. ಸೊ ಥೀಟಾ ಇಸ್ ಈಕ್ವಲ್ ಟು 75 ಡಿಗ್ರಿ, ರೇಡಿಯಸ್ ಇಸ್ ಈಕ್ವಲ್ ಟು 42 ಸೆಂಟಿಮೀಟರ್. ದೆನ್ ಲೆಂತ್ ಆಫ್ ದ ಆರ್ಕ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. So length of the arc is equal to theta by 360 into 2 pi r. So length of the arc is equal to 75 by 360 into 2 into 22 by 7 into radius is 42. 7 ones are 7 6 are 5 ones are 5 5s are 5 7s are 5 2s are 3 5s are 12, 3 2s are 6. Then 3 4s are 12, 6 1s are 6 4s are 2 1s are 2 2s are 2 1s are 2 11s are. So length of the arc is equal to 11 5s are 55 centimeter ಆಯಿತು. ಇದು OCB ಇದೆಯಲ್ಲ ಈ ಆರ್ಕ್ ಇದು ದಟ್ ಈಸ್ ನಾಟ್ OCB, ಲೆಂತ್ ಆಫ್ ದಿ ಆರ್ಕ್ CB. ಸೊ ಇಟ್ ಈಸ್ ನಾಟ್ OCB, ಲೆಂತ್ ಆಫ್ ದಿ ಆರ್ಕ್ CB. ಸೊ CB ಲೆಂತ್. ಇನ್ನು AD ಲೆಂತನ್ನು ಫೈಂಡ್ ಔಟ್ ಮಾಡೋಣ ಇದೇ ಥರ. ಸೊ ಲೆಂತ್ ಆಫ್ ಆರ್ಕ್ AD, ಲೆಂತ್ ಆಫ್ ಆರ್ಕ್ AD. ಸೊ ಆರ್ಕ್ನ ಲೆಂತನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಈ ಆರ್ಕನ್ನು ಈ ರೇಡಿಯಸ್ ತಗೋಬೇಕು. ಎಷ್ಟದು 21 ತಗೋಬೇಕು. ಸೊ ಲೆಟ್ ಅಸ್ ಫೈಂಡ್ ಔಟ್ ದ ಆರ್ಕ್ ಲೆಂತ್ ಆಫ್ ಆರ್ಕ್ AD. ಸೊ ಥೀಟಾ ಈಸ್ ಈಕ್ವಲ್ ಟು 75 ಡಿಗ್ರಿ, radius is equal to 21 centimeter. Length of the arc AD is equal to question mark. Length of the arc is equal to theta by 360 into 2 pi r. So length is equal to 75 by 360 into 2 into 22 by 7 into radius is 21. So 5 1s are 5 5s are 5 7s are 5 2s are 3 5s are 3 24s are 7 1s are 7 3s are 3 1s are 3 8s are 2 1s are 2 4s are then 2 2s are 2 11s are. ಸೊ ಹಾಗಾದರೆ ಲೆಂತ್ ಆಫ್ ದಿ ಆರ್ಕ್ ಯಾವುದಪ್ಪ ಅದು ಅಂದರೆ AD. ಲೆಂತ್ ಆಫ್ ದಿ ಆರ್ಕ್ AD ಇನ್ನೇನು ಮಿಕ್ಕಿದೆ ಅಂತ ನೋಡ್ಕೊಳ್ಳೋಣ. ಲೆಂತ್ ಆಫ್ ದಿ ಆರ್ಕ್ AD ಇಸ್ ಈಕ್ವಲ್ ಟು ಇಲ್ಲಿ 5 ಇಂಟು 11 55 ಆಯಿತು. 55ನಲ್ಲಿ ಅರ್ಧ 27.5 ಸೆಂಟಿಮೀಟರ್. ಹಾಗಾದ್ರೆ ಈಗ ನಮಗೆ ಟೋಟಲ್ ಲೆಂತ್ ಬೇಕು ಅಂದರೆ ಈ ಆರ್ಕಿನ ಲೆಂತು ಪ್ಲಸ್ ಈ ಆರ್ಕಿನ ಲೆಂತು ಪ್ಲಸ್ AB ಪ್ಲಸ್ CD ಇಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಟೋಟಲ್ ಲೆಂತ್ ಆಫ್ ದಿ ಆರ್ಕ್ ಗೊತ್ತಾಗುತ್ತೆ. ಸೊ ಪೆರಿಮೀಟರ್ ಆಫ್ ABCD. ಸೊ ABCDಯ ಪೆರಿಮೀಟ್ರು ಬೇಕು ಅಂದರೆ ನಾವು ಲೆಂತ್ ಆಫ್ ಆರ್ಕ್ CB ಪ್ಲಸ್ ಲೆಂತ್ ಆಫ್ ಆರ್ಕ್ AD ಪ್ಲಸ್ AB ಪ್ಲಸ್ CD. ಸೊ ಪೆರಿಮೀಟರ್ is equal to length of the arc 55 plus length of arc AB 27.5 plus 21 plus 21. AB ನು 21, CD ನು 21. ಟೋಟಲ್ ಆ್ಯಡ್ ಮಾಡಿದ್ರೆ 124.5 ಸೆಂಟಿಮೀಟರ್.
This is the perimeter of ABCD. So like this we have to find out the perimeter of ABCD. ಇದಕ್ಕೆ ಇನ್ನೊಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ, ಅದನ್ನು ಸಾಲ್ವ್ ಮಾಡೋಣ. ಸೊ ಇನ್ ದ ಗಿವನ್ ಫಿಗರ್ OACB is a quadrant of circle. The radius OA is equal to 3.5 and OD is equal to 2. Find the area of the shaded region and the length of the arc ACB. ಈ ಆರ್ಕಿನ ಲೆಂತನ್ನ ನಾವೀಗ ಫೈಂಡ್ ಔಟ್ ಮಾಡೋಣ. ಒಂದು ಶೇಡೆಡ್ ರೀಜನ್ ಬೇಕು ಅಂದರೆ ಏರಿಯಾ ಆಫ್ ಕ್ವಾಡ್ರಾಂಟಲ್ಲಿ ಏರಿಯಾ ಆಫ್ ರೈಟ್ ಟ್ರಯಾಂಗಲ್ನ ಏರಿಯಾ ಆಫ್ ಕ್ವಾಡ್ರಾಂಟ್ OBCA ಏರಿಯಾ ಆಫ್ ರೈಟ್ ಆ್ಯಂಗಲ್, ಈ ರೈಟ್ ಆ್ಯಂಗಲ್ನ ಮೈನಸ್ ಮಾಡಿದ್ರೆ ನಮಗೆ ಈ ಶೇಡೆಡ್ ರೀಜನ್ ಗೊತ್ತಾಗುತ್ತೆ. ಇನ್ನು ಲೆಂತ್ ಆಫ್ ದಿ ಆರ್ಕನ್ನು ಎರಡನ್ನೂ ಕೂಡ ನಾವೀಗ ಫೈಂಡ್ ಔಟ್ ಮಾಡೋಣ. ಸೊ ಲೆಟ್ ಅಸ್ ಮೂವ್ ಫಾರ್ ದ ಕ್ವಶನ್ ನಂಬರ್ ದಟ್ ಈಸ್ 30th ಅಲ್ಲಿ internal choice question. So let us solve this question. So area of shaded region. So this is 30 internal choice question. Area of shaded region. So let us find out the area of the shaded region now. So area of shaded region ಬೇಕು ಅಂದ್ರೆ area of shaded region is equal to area of quadrant minus area of right triangle. So that is equal to area of a quadrant 1/4 pi r square minus area of a triangle half into base into height. So that is equal to 1/4 into 22/7 into radius 3.5 into 3.5 ಕೊಟ್ಟಿದ್ದಾರೆ, minus half into ಬೇಸ್ನ ತಗೊಂಡ್ರೆ 3.5, ಹೈಟ್ ಈಸ್ 2 ಕ್ಯಾನ್ಸಲ್ ಆಯಿತು. 3.5 1s 3.5 2s 2 1s 2 11s. ಸೊ ಏರಿಯಾ ಈಸ್ ಈಕ್ವಲ್ ಟು, ಸೊ ಅಲ್ಲಿಗೆ 11 ಇಂಟು 3.5 ಮಾಡಿದ್ರೆ 38.5 ಡಿವೈಡೆಡ್ ಬೈ 4 ಮೈನಸ್ 3.5. ಸೊ ಏರಿಯಾ ಈಸ್ ಈಕ್ವಲ್ ಟು 4ನ LCM ತೆಕ್ಕೊಳ್ಳೋಣ. ಅಲ್ಲಿಗೆ 38.5 3.5 4s will become minus 14. That is equal to ಎರಡನ್ನೂ ಸಬ್ಟ್ರಾಕ್ಟ್ ಮಾಡಿದ್ರೆ 24.5 divided by 4. Therefore area of shaded region is equal to, so ಇವೆರಡನ್ನೂ ಡಿವೈಡ್ ಮಾಡಿದ್ರೆ 6.125 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಅಲ್ಲಿಗೆ ಏರಿಯಾ ಆಫ್ ಶೇಡೆಡ್ ರೀಜನ್ ಆಯಿತು. ಈಗ ಲೆಂತ್ ಆಫ್ ದಿ ಆರ್ಕನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. So let us find out the length of arc. Length of arc ಯಾವ್ದಪ್ಪ ಅಂದರೆ that is ACB. So length of the arc is equal to theta by 360 into 2 pi r. Theta ಅಂದರೆ 90 divided by 360 into 2 into pi ಅಂದರೆ 22/7 into radius 3.5. 90 1s 94s 2 1s 2 2s 2 1s 2 11s 3.5 1s 3.5 2s. ಅಲ್ಲಿ ಉಳಿದಿದ್ದು 11/2 which is equal to 5.5 centimeter. So 5.5 centimeter is the length of the arc. ಇನ್ನು 31st ಕ್ವಶನ್ಗೆ ಹೋಗೋಣ. ಸೊ ಲೆಸ್ ದ್ಯಾನ್ ಒಜೀವ್ನ ಡ್ರಾ ಮಾಡಬೇಕು ಇದಕ್ಕೆ. ಇದಾದ್ಮೇಲೆ 32nd ಹೋಗೋಣ. ಇನ್ನು 33rd ಕನ್ಸ್ಟ್ರಕ್ಷನ್ ಪಾರ್ಟು. 32nd ಹೋಗೋಣ. ಮೀಡಿಯನ್ನ ಫೈಂಡ್ ಔಟ್ ಮಾಡಬೇಕು. ಲೆಟ್ ಅಸ್ ಫೈಂಡ್ ಔಟ್ ದ ಮೀಡಿಯನ್. ಸೊ ಕೊಟ್ಟಿರೋಂತಹ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿನ ಯೂಸ್ ಮಾಡಿಕೊಂಡು ಸೊ ಲೆಟ್ ಅಸ್ ಫೈಂಡ್ ಔಟ್ ದಿ ಮೀಡಿಯನ್. ಸೊ ಫಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. 10 + 8 18, 18 + 16 34, 34 + 24 44, 54 58, 58 + 15 will become 73 plus 8 is 80 plus 7 is 80. So n is equal to 80 ಬಂತು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋಣ. 8 + 10 18, 18 + 16 34, 34 + 24 58, 58 + 15 73, 73 + 7 is 80. ಈಗ n/2 ಮಾಡ್ಕೊಳ್ಳೋಣ. n/2 is equal to 80/2 which is equal to 40.
ಸೊ ಇಲ್ಲಿ 40 ಹುಡುಕಿದ್ರೆ 40 ಇಲ್ಲ, ಅದರ ಮುಂದಿನ ನಂಬರ್ಗೆ ಹೋಗೋದಾದ್ರೆ ಇಟ್ ವಿಲ್ ಬಿ ದಟ್ ಈಸ್ 58. ಸೊ 58ಗೆ ರೌಂಡ್ ಆಫ್ ಮಾಡೋಣ. ಸೊ ಲೋಯರ್ ಲಿಮಿಟ್ನ ಬರೆಯೋದಾದರೆ 24, ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 34, ದೆನ್ ಫ್ರೀಕ್ವೆನ್ಸಿ 24, ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಇದೆಯಲ್ಲ ಇಟ್ ಈಸ್ 8. So let us find out the median. So median is equal to L plus n by 2 minus CF divided by F into H. So median is equal to lower limit 24 plus n by 2 andre 40 minus CF is 34 divided by F is 24 into 8. So median is equal to 24 plus ಅಲ್ಲಿಗೆ 14ನಲ್ಲಿ 34 ಹೋದರೆ 6 divided by 24 into 8. 8 ones are 8 threes are 3 ones are 3 twos are. Therefore what is the median? Therefore median is equal to 24 plus 2, it is 26. So like this we have to find out the median. So by this we have successfully solved all the questions from 25 to 33 of set 2. So in set 2 remaining questions are from 34 to 38 that will be solved in the next video. So till then, thank you very much. Still those who are not subscribed my channel, please subscribe it. Those who already subscribed, please watch my videos, like my videos and share my videos, and don't forget to press the bell icon to get the notification for the next video. So once again, thank you very much.